ಸೊ ನಿಫ್ಟಿ ಇವತ್ತು ಗ್ಯಾಪ್ ಅಪ್ ಓಪನ್ ಆಯಿತು, ಸೆಲ್ಲಿಂಗ್ ಬಂತು. ನಾನು ಇಲ್ಲಿ ಡಬ್ಲ್ಯೂ ಪ್ಯಾಟರ್ನಲ್ಲಿ ಪ್ಲ್ಯಾನ್ ಮಾಡಿದೆ, ಬಟ್ ಇಲ್ಲಿ ನಾನೊಂದು ಎಸ್ ಎಲ್ ಹಿಟ್ ಆಯಿತು. ಅದ್ರ ನಂತರ ಮಾರ್ಕೆಟ್ ನೆಗೆಟಿವ್ ಆಯಿತು. ಬಟ್ ಇದು ನಾವು ನಿಫ್ಟಿನ ಡೈಲಿ ಚಾರ್ಟಲ್ಲಿ ನೋಡ್ಲಿಕ್ಕೆ ಹೋದರೆ ನಿಫ್ಟಿ ಸ್ವಲ್ಪ ಚೆನ್ನಾಗೇ ತೋರ್ತಾ ಉಂಟು. ದಟ್ ಮೀನ್ಸ್ ನಿಫ್ಟಿ ತನ್ನನ್ನು ತಾನೇ ಹೋಲ್ಡ್ ಮಾಡ್ತಾ ಉಂಟು ಅಪ್ ಸೈಡಲ್ಲಿ. ಈಗ ಸೆಲೆಟ್ಸಿಗೆ ಒಂದು ರೇಂಜ್ ಸಿಕ್ಕಿದೆ, ಈ ಲೋ ಸಿಕ್ಕಿದೆ, ಈ ಹೈ ಸಿಕ್ಕಿದೆ. ಈಗ ಸೆಲೆಟ್ಸ್ ಏನು ಮಾಡ್ತಾರೆ ಅಂದರೆ 24,200ನ ಶಾರ್ಟ್ ಮಾಡ್ತಾರೆ, ಹಾಗೆ 24,000ನ ಕೂಡ ಶಾರ್ಟ್ ಮಾಡ್ತಾರೆ. ಸೆಲೆಟ್ಸಿಗೆ ಈ ರೇಂಜ್ ಉಂಟು. ಯಾವಾಗ ಈ ರೇಂಜ್ನ ಬ್ರೇಕ್ಔಟ್ ಆಗ್ತಾರೆ ಆವಾಗ ಇಲ್ಲಿ ತುಂಬ ಜನ ಸೆಲೆಟ್ಸ್ ಇದು ಎಸ್ ಎಲ್ ಹಿಟ್ ಆಗ್ತಾರೆ. ಯಾವಾಗ ಈ ರೇಂಜ್ ಇದು ಲೋವರ್ ಆ್ಯಂಡ್ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ಇಲ್ಲಿ ಸೆಲೆಟ್ಸ್ ಇದು ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ. ಆವಾಗ ಇಲ್ಲಿಂದ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಸೊ ಯಾವ ತನಕ ಈ ರೇಂಜಲ್ಲಿ ಉಂಟು ಮಾರ್ಕೆಟು ಆವತ್ತನಕ ನಾವು ಸ್ವಲ್ಪ ಕ್ವಾಂಟಿಟಿ ಲೆಸ್ ಇಟ್ಟು ಟ್ರೇಡ್ ಮಾಡಿದ್ರೆ ಬೆಟರ್ ಅಂತ. ಇಲ್ಲಿ ನೋಡಿ ಎಷ್ಟು ವೈಡ್ ಆ್ಯಂಗಲ್ ಉಂಟು ಸೆಲೆಟ್ಸಿ. ಇಫ್ ಇನ್ ಕೇಸ್ ಅವರು 24,100ನ ಶಾರ್ಟ್ ಮಾಡಿದ್ರು ಕೂಡ ಅವರಿಗೆ ಇಲ್ಲಿ 2 ಡೇಸಲ್ಲಿ ಡಿಕೆ ಕೂಡ ಸಿಗೋ ಚಾನ್ಸಸ್ ಉಂಟು, ಬಿಕಾಸ್ ಎಕ್ಸ್ಪೈರಿನೂ 2 ಡೇಸಲ್ಲೇ ಉಂಟು. ಫೈನ್. ಸೊ ಅದು ನಾವೀಗ 15 ಡೇಸಲ್ಲಿ 15 ಮಿನಿಟ್ಸಲ್ಲಿ ಅನಾಲಿಸಿಸ್ ಮಾಡಲಿಕ್ಕೆ ಹೋದರೆ, ಸೊ ನಾಳೆ ಇಫ್ ಇನ್ ಕೇಸ್ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಈ ರೇಂಜಲ್ಲಿ ಓಪನ್ ಆಯಿತು, ಅದರ ನಂತರ ಮಾರ್ಕೆಟು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಆದ್ರ ಮೇಲೆ ಸ್ವಲ್ಪ ಹೋಲ್ಡ್ ಮಾಡಿ ದೆನ್ ಇಲ್ಲಿಂದ ಡೇ ಲೋನ ಬ್ರೇಕ್ ಆಯ್ತು ಅಂದರೆ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ ಹಾಫ್ ಕ್ವಾಂಟಿಟಿ. ಅದ್ರ ನಂತರ ಯಾವಾಗ ಇದು ಒಂದು ಲೋವರ್ ಲೋ ಫಾರ್ಮೇಷನ್ ಮಾಡ್ತಾರೆ ಆವಾಗ ನಾನು ಇಲ್ಲಿ ರಿಮೈನಿಂಗ್ ಹಾಫ್ ಕ್ವಾಂಟಿಟಿನ ಆ್ಯಡ್ ಮಾಡ್ತೀನಿ. ಇಲ್ಲಿಂದ ನಂದು ಫಸ್ಟ್ ಟಾರ್ಗೆಟ್ 24,000 ರೌಂಡ್ ಲೆವೆಲ್ ಆಗಿರುತ್ತೆ. ಮತ್ತು ಹೇಗೆ ಇದು ಲೋವರ್ ಲೋ ಫಾರ್ಮೇಷನ್ ಮಾಡಿ ಹೋಗ್ತಾ ಇರ್ತದೆ ಅಲ್ಲಿಂದ ನಾನು ಟ್ರೈಲ್ ಮಾಡ್ತಾ ಹೋಗ್ತೀನಿ. ಇದು ನಂದು ಫಸ್ಟ್ ಸಿನಾರಿಯೋ ಆಗ್ತಾರೆ. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಈ ರೇಂಜಲ್ಲಿ ಫಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಅದ್ರ ನಂತರ ನನಗೆ ಏನಾದರೂ ಇಲ್ಲಿ ಎಮ್ ಪ್ಯಾಟರ್ನ್ ಸಿಕ್ಕಿದರೆ ನಾನು ಇಲ್ಲಿ ಸೆಲ್ ಮಾಡ್ತೀನಿ. ಯಾಕಂದರೆ ಯಾರೆಲ್ಲ ಇಲ್ಲಿ ಫಸ್ಟು ಸೆಲ್ ಮಾಡಿ ಇರ್ತಾರೆ ಅವರೆಲ್ಲ ಗ್ಯಾಪ್ ಡೌನ್ ಓಪನ್ ಆದರೆ ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಆ್ಯಂಡ್ ಯಾರೆಲ್ಲ ನಿನ್ನೆ ಮಿಸ್ ಮಾಡಿರ್ತಾರೆ ಅವರು ರೇಸಸ್ ನೋಡಿ ಸೆಲ್ ಒಂದು ರೈಸ್ ಆಗಿ ಸೆಲ್ ಮಾಡ್ತಾರೆ. ಅದೇ ಸೆಲ್ಲು ಲೋವರ್ ಲೋ ಫಾರ್ಮೇಷನ್ ಮಾಡಿ ನನಗೆ ಸಿಕ್ಕಿದರೆ ನಾನು ಇಲ್ಲಿ ಸೆಲ್ ಮಾಡ್ತೀನಿ, ಬಟ್ ಅದು ಕ್ವಾಂಟಿಟಿ ಲೆಸ್ ಇಟ್ಟು ಸೆಲ್ ಮಾಡ್ತೀನಿ. ಬಟ್ ಯಾವಾಗ ಅದು ಆ್ಯಕ್ಚುಲ್ ಲೋ, ದಟ್ ಮೀನ್ಸ್ ಏನು ಓಪನಿಂಗ್ ಲೋ ಉಂಟಲ್ಲ ಆ ಲೋನ ಯಾವಾಗ ಬ್ರೇಕ್ ಡೌನ್ ಮಾಡ್ತಾರೆ ಆವಾಗ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಆ್ಯಡ್ ಮಾಡ್ತೀನಿ, ಬಿಕಾಸ್ ಅಲ್ಲಿ ನಾನು ಪ್ಯಾರಾಮೆಡಿಕ್ ಮಾಡ್ತೀನಿ. ಪ್ರಾಫಿಟ್ನಿಂದ ನೀವು ಮತ್ತು ಕ್ವಾಂಟಿಟಿ ಆ್ಯಡ್ ಮಾಡ್ತಾ ಹೋಗಿ ಅದನ್ನ ನೀವು ಪ್ಯಾರಾಮೆಡಿಕ್ ಅಂತ ಕರೀತಾರೆ. ಫೈನ್. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯಿತು, ಈ ಗ್ಯಾಪ್ ಅಪ್ ಓಪನ್ ಆಯ್ತಾರೆ ಏನಾಯ್ತು ಅಂದರೆ ಯಾರೆಲ್ಲ ಈ ಸೆಲರ್ಸ್ ಇರ್ತಾರಲ್ಲ ಈ ಸೆಲರ್ಸು ಟ್ರ್ಯಾಪ್ ಆಗ್ತಾರೆ, ಬಿಕಾಸ್ ಇವರು ನಿನ್ನೆ ಚೆನ್ನಾಗಿ ಸೆಲ್ ಮಾಡಿ ಇಡ್ತಾರೆ. ಸೊ ಅದೇ ಗ್ಯಾಪ್ ಅಪ್ ಓಪನ್ ಆದರೆ ಏನಂತ ಟ್ರ್ಯಾಪ್ ಆಗ್ತಾರೆ, ನಾವು ಸೆಲ್ ಮಾಡಿದ್ವಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಅದ್ರ ನಂತರ ಒಂದು ಸೆಲ್ಲಿಂಗ್ ಬರ್ತಾರೆ. ಇಫ್ ಇನ್ ಕೇಸ್ ಅಲ್ಲಿಂದ ಸೆಕೆಂಡ್ ಹಾಫಲ್ಲಿ ಆ ಡೇ ಹೈನ ಬ್ರೇಕ್ ಆಯ್ತು ಅಂದರೆ ನಾನು ಇಲ್ಲಿ ಬೈಯಿಂಗ್ ಪ್ಲ್ಯಾನ್ನ ಮಾಡ್ತೀನಿ. ಇಫ್ ಇನ್ ಕೇಸ್ ಡೇ ಹೈ ಅಬವ್ ಓಪನ್ ಆಯಿತು, ದಟ್ ಮೀನ್ಸ್ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಇಲ್ಲಿ ನಾನು ಇವತ್ತಿನ ಹಾಗೆ ಡಬ್ಲ್ಯೂ ಪ್ಯಾಟರ್ನ್ ಪ್ಲ್ಯಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ಟಾರ್ಗೆಟ್ ಇಟ್ಟಾದರೆ ವೆಲ್ ಆ್ಯಂಡ್ ಗುಡ್, ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ವೆಲ್ ಆ್ಯಂಡ್ ಗುಡ್. ಫೈನ್. ಸೊ ಇದು ನಂದು ನಾಳೆ ಪ್ಲ್ಯಾನ್ ಆಗಿರುತ್ತೆ. ಎಷ್ಟು ಸಿಂಪಲ್ ಆಗಿರ್ತೀರೋ ಅಷ್ಟು ಸಿಂಪಲ್. ನಿಮಗೆ ನಾನು ಅನಾಲಿಸಿಸ್ ವೀಡಿಯೋ ನೋಡಿ ಬೋರ್ ಆಗಿರ್ಬೋದು, ಬಿಕಾಸ್ ನಾನು ಏನು ಕೂಡ ಚಾರ್ಟ್ ಪ್ಯಾಟರ್ನ್ ಲೈಕ್ ಟ್ರೆಂಡ್ ಲೈನ್ ಅದೆಲ್ಲ ಯೂಸ್ ಮಾಡ್ತೀನಿ, ಬಟ್ ನಾನು ಏನು ಶೋ ಮಾಡಲ್ಲ, ಇಂಡಿಕೇಟರ್ ಶೋ ಮಾಡಲ್ಲ, 3mm ಸ್ಟ್ರಾಟಜಿ IMF ಸ್ಟ್ರಾಟಜಿ ಅದೇನು ಮಾಡಲ್ಲ. ಜಸ್ಟ್ ನಾನು ಪ್ಯೂರ್ ಪ್ಯಾರೇಷನ್ ಮೇಲೆ ನಾನು ಟ್ರೇಡ್ ಮಾಡ್ತೀನಿ. ಫೈನ್. ಇಫ್ ಇನ್ ಕೇಸ್ ನಿಮಗೆ ಡಿಮ್ಯಾಟ್ ಅಕೌಂಟ್ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಗ್ರೇಟ್ ವೀಕ್, ಪ್ರಾಫಿಟೇಬಲ್ ವೀಕ್ ಆಗಿರಲಿ. ಥ್ಯಾಂಕ್ ಯು.